ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಮುಂಬೈ ಇಂಡಿಯನ್ಸ್ ಕೊನೆಗೂ ಕಿಂಗ್ಸ್ ಹೊಡೆತ ಕೊಟ್ಬಿಡ್ತು. ಗೆಲ್ಲಲೇಬೇಕಾದಂಥ ಮ್ಯಾಚನ್ನ ಪಂಜಾಬ್ ಕಿಂಗ್ಸ್ ಸೋತಾಯಿತು. ಟಾಪ್ 4ದಲ್ಲಿ ಬರೋದು ಇನ್ನೂ ಕಠಿಣ ಆಯಿತು. ಮುಂಬೈ ಇಂಡಿಯನ್ಸ್ ಮತ್ತು ಅದೇ ಕಾಲಕ್ಕೆ ಪಂಜಾಬ್ ಕಿಂಗ್ಸ್ ಎರಡೂ ಸಮ ಇದ್ದಂಥ ಟೀಮ್ಗಳು. ಏನೋ ಸರ್ ಟೈಮ್ ನಾವು ಅಂತೀವಲ್ಲ ರೂಢಿ ಒಳಗೆ ಸುಮಾರಪ್ಪ ಅಂತೇಳಿ, ಆ ನೆಲೆಗಟ್ಟಲ್ಲೇ ಮುಂಬೈ ಇಂಡಿಯನ್ಸ್ ಯಾವುದೂ ಕೆಟ್ಟ ಸಮಯ, ಒಳ್ಳೊಳ್ಳೆ ಬ್ಯಾಟ್ಸ್ಮನ್, ಸಮತೋಲನವಾಗಿದ್ದಂಥ ಬೌಲರ್ಗಳು, ಎಲ್ಲರೂ ಅದ್ಭುತವಾದಂಥ ಟೀಮ್ ಅವು. ಯಾಕಂದರೆ 5 ಸಲ ಈ IPL ಕಪ್ಪಲ್ಲಿ ಗೆದ್ದ ಇತಿಹಾಸ ಹೊಂದಿದಂಥದ್ದು. ಅದರ ದುರಂತ ಇವತ್ತು ಏನಪ್ಪ ಅಂದ್ರೆ ಅತ್ಯಂತ ಕೆಳಗೆ 9ನೇ ನಂಬರ್ ಬಂದು ನಿಂತದ್ದು ಇವತ್ತು. ಅಂಥ ಟೀಮ್ ಇವತ್ತು ನಾವು ಗೆಲ್ಬೋದು ಅಂತ ಪಂಜಾಬ್ ಕಿಂಗ್ಸ್ ತಿಳ್ಕೊಂಡಿದ್ರು. ಅದೇ ರೀತಿಯಾಗಿ ಶಾರ್ದೂಲ್ ಮತ್ತು ಸಿಂಗ್, ಅದರಲ್ಲೂ ಸಿಂಗರ್ ಬಿಸಾಟ ಭಾಳ ಜೋರ್ದಾರಿತ್ತು. ಆ ಸಿಂಗರ ಒಂದು ಏನಪ್ಪ ಅಂತಂದ್ರೆ ಬಿಸಾಟ್ ಜೊತೆಗೆ ಶಾರ್ದೂಲರ ವಿಶೇಷವಾಗಿ ಬಾಲಿಂಗ್ ಇರ್ಬೋದು. ಇವರೆಲ್ಲ ಶಾರ್ದೂಲ್ ಠಾಕೂರ್ ಅವರದ್ದು ಮುಂಬೈ ಇಂಡಿಯನ್ಸ್ ಅಲ್ಲ, ಅವರಿಬ್ಬರು ಭಾಳ ಚೆನ್ನಾಗಿ ಮೊದಲಿಗೆ ಗೋಚರಿಸ್ಕೊಂಡಿದ್ದರು. ಆದರೆ ಶಾರ್ದೂಲರ ದಾಳಿಯ ಜೊತೆಗೆ ಇಲ್ಲಿಯ ಮುಂಬೈ ಇಂಡಿಯನ್ಸಲ್ಲಿ ಸಿಂಗರ ವಿಶೇಷವಾಗಿ ಜೋರ್ದಾರ್, ಅದರಲ್ಲಿ ಮುಖ್ಯವಾಗಿ ಸಿಮ್ರನ್ ಸಿಂಗ್ ಅವ್ರು ಆಡಿದಂಥ ಮ್ಯಾಚ, ಅದರಲ್ಲೂ 57 ರನ್ ಹೊಡೆದಂಥದ್ದು. ಅದ್ರ ಜೊತೆ ಪ್ರಿಯಾಂಕಾ ಆರ್ಯ ಆಗಿರ್ಬೋದು, ಇನ್ನುಳಿದವರು ಆಗಿರ್ಬೋದು. ಇವತ್ತಿನ ಮ್ಯಾಚ್ನಲ್ಲಿ ಅಂದರೆ ನಿನ್ನೆ ಮ್ಯಾಚ್ನಲ್ಲೇ ವಿಶೇಷವಾಗಿ ನಮ್ಮ ಸೂರ್ಯಕುಮಾರ್ ಯಾದವ್ ಆಡಿರಲಿಲ್ಲ. ಯಾಕಂದರೆ ಅವ್ರಿಗೂ ಪಾಪ ಸೋಲನ್ನು ಸಹಿಸ್ಕೊಳ್ಳಿಕ್ಕೆ ಆಗ್ತಾಯಿರಲಿಲ್ಲ. ಒಳ್ಳೆ ಸ್ವಾಭಿಮಾನಿ ಮನುಷ್ಯ. ಈ ಸಲ ಯಾಕೋ ಅವ್ರಿಗೆ ಒಂದಿಷ್ಟು ಒಳ್ಳೆಯ ರಿಸಲ್ಟ್ ಬರಲಿಲ್ಲ ಕಾಣ್ತದೆ. ಅದು ಮತ್ತೆ ಯಾವುದೋ ಕಾರಣ ಆಗಿರ್ಬೋದು. ಅವ್ರು ಆಡಲಿಲ್ಲ. ಆದರೂ ಏನಪ್ಪ ಅಂತಂದ್ರೆ ನಮ್ಮ ಸಿಂಗ್, ಇಟ್ ಮೀನ್ಸ್ ನಮ್ಮ ಪಂಜಾಬರ ಒಂದು ಟೀಮ್ ಏನೈತಪ್ಪ ಅಂತಂದ್ರೆ ಹೆಚ್ಚು ಕಡಿಮೆ ಟಾಪ್ದಲ್ಲಿ ತಂದಿರೋದು ಅಂದರೆ 200 ಮಾರ್ಕ್ ಮಾಡಿದರು. ಅಂದರೆ ಅದನ್ನು ದಾಟೋದು MI ಅಂದರೆ ಮುಂಬೈ ಇಂಡಿಯನ್ಸ್ಗೆ ಅಸಾಧ್ಯತೆನೋ ಅನ್ನುವಂಗೆ. ಆದರೆ ಎಲ್ಲ ಉಲ್ಟಾ ಹೊಡೆದಂಥದ್ದು. ಆರಂಭದಲ್ಲಿ ಒಳ್ಳೆ ಬ್ಯಾಟಿಂಗ್ ಮಾಡಿದರು. ನಮ್ಮ MI ಅಂದರೆ ಮುಂಬೈ ಇಂಡಿಯನ್ಸಿಂದ ಒಳ್ಳೆಯ ಆಟ ತೋರಿಸಿದರು. ಅದೆಲ್ಲ ಆದರೂ ಸಹಿತ ಈ ಕೊನೆಗೆ ಬಂದ ನನಗೇನೋ ಮತ್ತೆ ಆಟ ಹೋಗಿತ್ತೋ ಏನೋ, ಒಟ್ಟಿನಲ್ಲೇ ಪ್ರೆಷರ್ ಮಾತ್ರ ಬಂದ ಕಾರಣಕ್ಕಾಗಿಯೋ ಕೊನೆಗೆ ಬಂದಂಗೆ ಅದರಲ್ಲೂ ಮುಖ್ಯವಾಗಿ ತಿಲಕ್ ವರ್ಮರ ಆಟಂತೂ ಮುಂಬೈ ಇಂಡಿಯನ್ಸ್ ಇಲ್ಲಿ ಅತ್ಯಂತ ಅದ್ಭುತವಾಗಿ ಮೂಡಿ ಬಂದಿದೆ. ಇಲ್ಲಿಯೂ ವಿಶೇಷವಾಗಿ ಅದರಲ್ಲೂ ಪಂಜಾಬ್ ಇಂಡಿಯನ್ಸ್ ಇಲ್ಲಿ ಗೆಲ್ಲಬೇಕಾದಂಥ ಮ್ಯಾಚು ಗೆದ್ದಿದ್ರು ಹೋಪ್ ಚರ್ಚೆ ಆಗ್ತಾಯಿದ್ವು ಏನೋ. ಬಟ್ ಈಗ ಆಲ್ರೆಡಿ ಚೆನ್ನೈ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಟಾಪ್ 4ದಲ್ಲಿ ಬರುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಇಲ್ಲೇ. ಯಾಕಂದ್ರೆ ಈಗಾಗಲೇ ಬಂದದ ಟಾಪ್ 4ದಲ್ಲ, ಇದಾಗಿದ್ದಕ್ಕಾಗಿ ಮತ್ತಷ್ಟು ಈ ಮ್ಯಾಚಿಂದಾಗಿ 5th ರ್ಯಾಂಕ್ ಇದ್ದಂತಹ CSK ಮತ್ತು ಮೇಲೆ ಕೇಳುವಂಥ PBKS ಅಂದರೆ ಹೇಳುವಂಥ ಪಂಜಾಬ್ ಕಿಂಗ್ಸ್ ಕೆಳಗೆ ಇಳಿಯುವಂಥ ಮುಂದಿನ ಎಲ್ಲ ಮ್ಯಾಚ್ಗಳು ಅನಿವಾರ್ಯವಾಗಿ ಗೆಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡಿತ್ತು ಅಂತ ಅನ್ನೋದ್ರಲ್ಲಿ ಎರಡು ಮಾತಲ್ಲ. ಅದೇನೋ ಆಗಲಿ, ಈ ಮುಂಬೈ ಇಂಡಿಯನ್ಸ್ ಗೆಲ್ಲೋದ್ರಿಂದ ಅವ್ರಿಗೆ ಎಷ್ಟು ಲಾಭ ಆಯಿತು ಹಾನಿ ಆಯಿತು ಅವರತ್ತೆ ಹೊರಗೆ ಹೊರಟಿದ್ದಾರೆ. ಆದರೆ ಗೆದ್ದಿದ್ದರಿಂದಾಗಿ ಕಿಂಗ್ಸ್ ಏನು ನಿರಂತರ ಗೆಲ್ಲೋದು ಬಂದಿತ್ತು, ಈ ನಿರಂತರವಾಗಿ ಸೋಲ್ತಾ ಹೋಗ್ತಾಯಿದೆ. 5ನೇ ಮ್ಯಾಚ್ನೂ ಸೋಲ್ತದೆ. ಇನ್ನು ಮುಂದಿನ ಮ್ಯಾಚ್ಗಳು ಗೆಲ್ಲಲೇಬೇಕು. ಗೆದ್ದರೆ ಎಷ್ಟು ಮಟ್ಟಿಗೆ ಏನೇನು ಆಗ್ತದೆ ಗೊತ್ತಿಲ್ಲ. ಆದರೆ ಪಂಜಾಬ್ ಕಿಂಗ್ಸ್ ಮಾತ್ರ ಇದು ದೊಡ್ಡ ಹೊಡೆತ, ಇಷ್ಟು ಮಾತ್ರ ಹೇಳ್ಬೋದಾಗ್ಯದ. ಏನೂ ಆಗಲಿ, ಈ ಏನಪ್ಪ ಅಂತಂದ್ರೆ ಕುನೋಲಿ ಆಡಿದ್ದ ಆಟ ಆಗಿರ್ಬೋದು, ಇನ್ನುಳಿದವ್ರು ಆಟ ಆಡಿದ ಚಂಡಿಗೆ ಆಟ ಆಡಿದಾಗಿರ್ಬೋದು, ಇವೆಲ್ಲರೂ ಏನಪ್ಪ ಅಂತಂದ್ರೆ ವ್ಯರ್ಥ ಆಗಿಬಿಟ್ಟುಪ್ಪ ಈ ದಿಶೆಯಲ್ಲೇ. ಕೊನೆಗೆ ಈ ಮುಂಬೈ ಇಂಡಿಯನ್ಸ್ ಗೆದ್ದ ದೊಡ್ಡ ನಿರಾಶೆಯನ್ನು ನಮ್ಮ ಪಂಜಾಬ್ ಕಿಂಗ್ಸ್ ಮಾಡಿದರು. ಕಿಂಗ್ ಆಯಿತು ಅನ್ನೋದು ಅಷ್ಟು ಸತ್ಯ. ಆದರೆ ಇದೇ ಕಾಲಕ್ಕೆ ಇವತ್ತು ಮತ್ತು ಪಂದ್ಯ ನಡೀತಾ ಇದೆ. ಅದರಲ್ಲೂ ಮುಖ್ಯವಾಗಿ CSK ಮತ್ತು ಅದ್ರ ವರ್ಸಸ್ ಯಾರಪ್ಪ ಅಂತಂದ್ರೆ CSK ವರ್ಸಸ್ ನಮ್ಮ ಲಕ್ನೋ ಸೂಪರ್ ಜಾಯಿಂಟ್ಸ್. ಅವರು ಅತ್ಯಂತ ಕೆಳಗಿದ್ದಂಥವ್ರು. ಮೋಸ್ಟ್ಲಿ ಅವ್ರಿಗೆ ಔಟ್ ಆಗಿದ್ದಾರೆ ಅವರು ಮುಂಬೈ ಇಂಡಿಯನ್ಸು. ಆದರೂ ಇವತ್ತಿನ ಪಂದ್ಯದಲ್ಲೇ ಸಪೋಸ್ ಏನಾದರೂ ಮತ್ತು ಅವ್ರು ಗೆದ್ದರೆ
ಪಂಜಾಬ್ ಕಿಂಗ್ಸ್ ಮತ್ತಷ್ಟು ಹೋಪ್ಸ್ ಹೆಚ್ಚಾಗ್ತಾವೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಏನಾಗ್ಬೋದು ಇವತ್ತಿಗೆ ಬಿಡುವಂಥ ವಿಷಯ. ಅದರಲ್ಲೂ ಮುಖ್ಯವಾಗಿ ಎರಡೂ ಟೀಮ್ಗಳು ಆ ರೀತಿ ಲೆಕ್ಕ ಹಾಕಿದರೆ ಎಲ್ಲರೂ ಒಳ್ಳೆ ಬ್ಯಾಟ್ಸ್ಮನ್ಗಳು ಬೌಲರ್ಗಳು ಎಲ್ಲ ಲೆಕ್ಕ ಹಾಕಿ ತೊಗೊಂಡಿದ್ದಾರೆ, ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಬ್ಯಾಲೆನ್ಸ್ ಟೀಮ್ ಅಂತ ನಾವು ಹೇಳಬೇಕಾಗ್ಯದ. ಆದರೆ ಇಲ್ಲೇನಾಗ್ಯದಪ್ಪ ಅಂತಂದ್ರೆ ಲಕ್ನೋ ಸೂಪರ್ ಜಾಯಿಂಟ್ಸ್ ಇದ್ದವ್ರು ಗೆದ್ದರು ಸಹಿತ ಏನಿಲ್ಲ. ಆದರೆ ಸೋತ್ರ ಚೆನ್ನೈಗೆ ಮತ್ತೆ ಟಾಪ್ 4ರಲ್ಲಿ ಹೋಗುವಂಥ ಒಂದು ಅವಕಾಶವು ಎಲ್ಲ ಸಾಧ್ಯತೆಗಳು ಇದ್ದಾವೆ. ಮುಂದಿನ ಪಂದ್ಯಗಳೆಲ್ಲ ಗೆಲ್ತಾ ಹೋಯ್ತಪ್ಪ ಅಂದ್ರೆ ನಮ್ಮ ಚೆನ್ನೈ ಸೂಪರ್ ಕಿಂಗ್ಸು ನಿಶ್ಚಿತವಾಗಿಯೂ ಈ ಸಲ ಫೈನಲ್ಗೆ ಬಂದು ಏನು ಜಾದು ಆದರೂ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಋತುರಾಜ್ ಆಗಿರ್ಬೋದು, ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ ಅವರೆಲ್ಲ ಚೆನ್ನೈ ಕಿಂಗ್ಸ್ದಲ್ಲೇ. ಅದೇ ಕಾಲಕ್ಕೆ ಇನ್ನುಳಿದ ಆಟಗಾರರು ಬ್ಯಾಟ್ಸ್ಮನ್ಗಳು ಮತ್ತು ಬಾಲಿಂಗು ಸಹಿತ ಅಡ್ಡಿ ಇಲ್ಲ. ಮ್ಯಾಚ್ ಎಂಟ್ರಿ ಆಗಿರ್ಬೋದು, ಸ್ಪಿನ್ನರ್ ನೂರ್ ಅಹಮದ್ ಆಗಿರ್ಬೋದು, ಇವರೆಲ್ಲರೂ ಒಂದು ಒಳ್ಳೆಯ ಆಟಗಳನ್ನ ಆಡುವಂಥವ್ರು ಇದ್ದಾರೆ. ಲಕ್ನೋ ತಂಡದಲ್ಲೇ ಏನೋ ಸೋಲಿನಿಂದ ಸ್ವಲ್ಪ ಸೋಲ್ತಿರ್ಬೋದು, ಬಟ್ ಅಲ್ಲೂ ಒಳ್ಳೆಯ ಟೀಮ್ ಅದ. ಆದರೆ ಇಲ್ಲಿವರೆಗೆ ನೋಡಿದಂಥ ಮ್ಯಾಚ್ಗಳು ನೋಡಿದಾಗ ಸಹಜವಾಗಿ ಎಲ್ಲರ ಮನಸ್ಸು ಚೆನ್ನೈ ಸೂಪರ್ ಕಿಂಗ್ ಗೆಲ್ಲಲಿ ಅನ್ನುವಂಥದ್ದು, ವಿಶೇಷವಾಗಿ ಅದರಲ್ಲೂ ನಮ್ಮ ಧೋನಿಯವರು ಆಡಿದ ಟೀಮ ಅನ್ನುವಂಥದ್ದು ಎಲ್ಲರಿಗೂ ಹೆಮ್ಮೆ ವಿಷಯ. ಇವತ್ತಿನ ಪಂದ್ಯ ಮಾತ್ರ ನಿರ್ಣಾಯಕ ಆಗೋದಿಲ್ಲ, ಎರಡು ಮಾತಿಲ್ಲ. ಸಪೋಸ್ ಏನಾದರೂ ಚೆನ್ನೈ ಬೆಳೆದವರು ಇವರು ಸೋತ್ರೆ ಮೋಸ್ಟ್ಲಿ ಅವ್ರಿಗೂ ಈಗ ಪಂಜಾಬ್ ಕಿಂಗ್ಸ್ ಆದಂಥ ಗತಿನ ಬರುವಂಥ ಸಾಧ್ಯತೆಗಳು ಇದ್ದಾವೆ. ಆದರೆ ಸೋಲಿಕ್ಕಿಲ್ಲ ಅನ್ನೋದು ಭಾಳಷ್ಟು ಕ್ರಿಕೆಟ್ ಪ್ರೇಮಿಗಳ ಅಭಿಪ್ರಾಯ. ಹೀಗಾಗಿ ಚೆನ್ನೈ ಸೂಪರ್ ಕಿಂಗ್ ಇವತ್ತು ಗೆಲ್ಲುವ ಫೇವ್ರೇಟ್. ಆದರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹೇಳಿಲ್ಲ ನಿಮ್ಗೆ ಆರಂಭದಲ್ಲೇ ಎಲ್ಲ ಟೀಮ್ಗಳನ್ನು ಲೆಕ್ಕ ಹಾಕಿಕೊಂಡು ಆಯ್ಕೆ ಮಾಡ್ಕೊಳ್ಳೋಂಥ ಒಳ್ಳೊಳ್ಳೆ ಆಟಗಾರನ ಸೂಪರ್ಗಳನ್ನು ಸೆಲೆಕ್ಷನ್ ಮಾಡಿಕೊಂಡು ಮಾಡಿದಂಥ ಇಂಥ ಸಂದರ್ಭದಲ್ಲಿ ಈ ನಮ್ಮ ರಿಷಬ್ ಪಂತ್ನ ಟೀಮ್ ಇಟ್ ಮೀನ್ಸ್ ಈ ಲಕ್ನೋ ಏನು ಸೂಪರ್ ಇದಲ್ಲ ಏನೋ ವಿಷಯ ಸೂಪರ್ ಜಾಯಿಂಟ್ಸ್ ಅದಲ್ಲ, ಇದು ಮೋಸ್ಟ್ಲಿ ಇವತ್ತು ಡಿಫ್ರೆಂಟ್ ಆದಂಥ ಒಂದು ರಿಸಲ್ಟ್ ಕೊಡ್ಬೋದು ಏನೋ ಅನ್ನೋದು ಭಾಳಷ್ಟು ಜನರ ಕುತೂಹಲ. ಅದೇನಿರಲಿ, ಇವತ್ತು ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅನ್ನೋದು ಇವತ್ತು ರಾತ್ರಿ ಗೊತ್ತಾಗುವಂಥದ್ದು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಯಾರೂ ಇಲ್ಲಿ ಡಾಮಿನೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಸ್ವತಃ ಸೂಪರ್ ಈ ನಮ್ಮ ಪಂಜಾಬ್ ಕಿಂಗ್ಸ್ ಇದ್ದಾರಲ್ಲ ಅವರ ಸಾಕ್ಷಿ. ಯಾಕಂದ್ರೆ ನಿರಂತರವಾಗಿ ಗೆದ್ದು ಬಂದಂಥವ್ರು ಈಗ ನಿರಂತರವಾಗಿ ಸೋಲ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ಅವ್ರು ಓವರ್ ಕಾನ್ಫಿಡೆನ್ಸು ಮತ್ತೇನೋ ಗೊತ್ತಿಲ್ಲ. ಆದರೆ ಸೋಲ್ ಮಾತ್ರ ಆಗಿದ್ದೇನು ಸೋಲಲ್ಲ. ಏನೋ ಒಂದು ಆಶೆ ಮೂಡಿಸಿದ್ರು. ಇದು ಈ ಒಂದು ಏನಪ್ಪ ಅಂದರೆ ಸೂಪರ್ ಕಿಂಗ್ ಕ್ಯಾಪ್ಟನ್ ಆಗಿರ್ಬೋದು, ಅಲ್ಲಿ ಹೊಸ ಹುಡುಗರಿದ್ದು ಇಶಾನ್ ಕಿಶನ್ ಆಗಿರ್ಬೋದು, ಇನ್ನುಳಿದ ಆಟಗಾರರಾಗಿರ್ಬೋದು, ಎಲ್ಲರೂ ಅಭಿಷೇಕ್ ಶರ್ಮಾ ಅಂತವರು ಆಟಗಾರರು ಎಲ್ಲರೂ ಇದು ಗೆಲ್ಲಬೇಕು ಅನ್ನೋಂಥದ್ದು ಅಥವಾ ಆ ದಿಶೆಯಲ್ಲಿ ಗೆಲ್ಲುವ ಒಂದು ಮೂಮೆಂಟ್ ತಂದು ನಿಲ್ಲಿಸಿದ್ರು. ಆ ಮೂಮೆಂಟ್ ಇವತ್ತು ಕೊಲ್ಯಾಪ್ಸ್ ಆಗಿ ಸೋಲುವ ಸರಪಳಿ ಹೆಚ್ಚಾಗ್ಯದ. ಅದು ಮುರಿದಿದೆ ಅವಾಗ ಗೊತ್ತಿಲ್ಲ. ಆದರೆ ಇವತ್ತು ಮಾತ್ರ ಜಬರ್ದಸ್ತಾಗೆ ನಡೆಯುವಂಥ ಎರಡು ಮ್ಯಾಚ್ಗಳು ಮೀನ್ಸ್ ಒಂದೇ ಮ್ಯಾಚ್ ಇವತ್ತಿಂದು ಲಕ್ನೋ ಸೂಪರ್ ಜಾಯಿಂಟ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಅಂತಾರೆ. ಇದರಲ್ಲೇ ಗೆದ್ದವರು, ಅದರಲ್ಲೂ ಚೆನ್ನೈದವ್ರು ಗೆದ್ದರೆ ಮಾತ್ರ ಮೋಸ್ಟ್ಲಿ ಟಾಪ್ 4 ಹೋಗೋ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಸಪೋಸ್ ಸೋತ್ರ ಅವರು ಸಹಿತ ಈಗ ನಮ್ಮ ಪಂಜಾಬ್ ಕಿಂಗ್ಸ್ ಹಂಗೆ ಒಂದಿಷ್ಟು ತೊಂದರೆಗಳನ್ನ ಎದುರಿಸುವಂಥದ್ದು, ಮತ್ತೊಬ್ಬರಲ್ಲಿ ನಾಡ್ದು ಅವ್ರು ಸೋಲಿಗೆ ಇವ್ರಿಗೆ ಲೆಕ್ಕ ಹಾಕುವಂಥ ಪ್ರಸಂಗ ಬರ್ಬೋದು. ಅದೇನೋ ಬರಲಿ ಏನೋ ಆಗಲಿ, ಇವತ್ತಿನ ಮ್ಯಾಚ್ ಭಾಳ ನಿರ್ಣಾಯಕ. ಒಟ್ಟಾರೆಯಾಗಿ ನಿನ್ನೆಯ ಮ್ಯಾಚ್ನಲ್ಲೇ ಈ ಮುಂಬೈ ಇಂಡಿಯನ್ಸಿಂದ ಶಾರ್ದೂಲ್ರ ದಾಳಿ ಚೆನ್ನಾಗಾಯಿತು. ಅದೇ ಕಾಲಕ್ಕೆ ನಮ್ಮ ಈ ಪಂಜಾಬ್ ಕಿಂಗ್ಸಿಂದ ಸಿಮ್ರನ್ ಸಿಂಗರ ಮ್ಯಾಚು ಆಟನೂ ಚೆನ್ನಾಗಿ ಬಂತು. ಹೀಗೆ ಮತ್ತು ಅದೇ ಕಾಲಕ್ಕೆ ನಮ್ಮ ನಿನ್ನೆಯ ಕ್ಯಾಪ್ಟನ್ ಅಂತವರು ಈ ನಮ್ಮ ಬುಮ್ರಾ ಅವರು ಸಹಿತ ಈ ಗೆಲುವಿನಿಂದಾಗಿ ಅವ್ರಿಗೂ ಖುಷಿಯಾಗಿರ್ಬೋದು. ಏನೂ ಆಗಲಿ, ಒಟ್ಟಿನಲ್ಲೇ ನಿನ್ನೆ ಪಂಜಾಬ್ ನಮ್ಮ ಕಿಂಗ್ಸ್ ಸೋತಿದ್ದರಿಂದಾಗಿ ಅವರು ಅನಗತ್ಯ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸುವಂಥದ್ದಾಯಿತು. ಆದರೆ ಕ್ರಿಕೆಟ್ ಯಾರು ಗೆಲ್ತಾರ ಯಾರು ಸೋಲ್ತಾರ, ಒಳ್ಳೆಯದು ದಿನ ಯಾರು ಮನಸ್ಸನ್ನು ಇಟ್ಕೊಂಡು ಮನಸ್ಸಿನ ಕಂಟ್ರೋಲ್ ಆಡ್ತಾರಲ್ಲ ಅವ್ರು ಗೆಲ್ತಾರೆ. ಇದು ಸಾಕ್ಷಿ. ಯಾಕಂತಂದ್ರೆ ಇವತ್ತು ಗೆಲ್ಲಬೇಕಂತ ಒತ್ತಡದಲ್ಲೇ ನಮ್ಮ ಪಂಜಾಬ್ ಕಿಂಗ್ಸ್ ಇರೋದ್ರಿಂದಾಗಿ ಇಲ್ಲೇ ಮುಂಬೈ ಇಂಡಿಯನ್ಸ್ ಯಾವ ಒತ್ತಡವೂ ಇಲ್ಲ. ನಾವು ಸೋತರೂ ಅಷ್ಟೇ ಗೆದ್ದರೂ ಅಷ್ಟೇ ಔಟ್ ಆಗಿದ್ವಿ ಅನ್ನುವಂಥ ಒಂದು ಕಾರಣದಿಂದ ಒಂದಿಷ್ಟು ಏನಪ್ಪ ಅಂದ್ರೆ ನಿರ್ಭಯದಿಂದ ಮತ್ತು ನಿರಾತಂಕದಿಂದ ಗೆಲ್ಲಬೇಕು ಒತ್ತಡ ಇರಲ್ಲ ಅಲ್ಲೇ. ಈ ಕಾರಣಕ್ಕಾಗಿ ಅವರು ತಮ್ಮ ಸಹಜ ಆಟ ಆಡಿದರು, ಗೆದ್ದರು. ಅದರ ಒತ್ತಡದ ನಡುವೆ ಸಿಲುಕಿದಂಥ ನಮ್ಮ ಪಂಜಾಬ್ ಕಿಂಗ್ಸು ಸೋತು ಮೋಸ್ಟ್ಲಿ ಮುಂದಿನ ಪಂದ್ಯಗಳನ್ನು ಅನಿವಾರ್ಯವಾಗಿ ಗೆಲ್ಲುವ ಸ್ಥಿತಿ ತಂದುಕೊಂಡಿದ್ದಾರೆ. ನೋಡಿ ಏನು ಡೆವಲಪ್ಮೆಂಟ್ ಆಗ್ತಾವೆ ಯಾರೇನು ಎಂತು ಅಂತೇಳಿ. ಆದರೆ ಈಗಂತೂ ಮುಂಬೈ ಇಂಡಿಯನ್ಸ್ ಗೆದ್ದಾರೆ. ಅದರಿಂದಾಗಿ ಸಹಜವಾಗಿ
ನಮ್ಮ ಪಂಜಾಬ್ ಕಿಂಗ್ಸ್ಗೆ ಹಿನ್ನಡೆಯಂತೆ ಆಗಿದೆ. ಇನ್ನು ಮುಂದಿನ ಮ್ಯಾಚ್ಗಳು ಯಾವ ರೀತಿ ಆಗ್ಬೋದು ನೋಡೋಣ. ಅದನ್ನು ಈಗಾಗಲೇ ನಮ್ಮ RCB 12, GT 12 ಮ್ಯಾಚ್ಗಳು ನಡೆದ. ಮುಂದೆ ಅದೇ ಕಾಲಕ್ಕೆ PBKS 11 ಆಯಿತು, ಇವತ್ತು 12 ಆಯ್ತದು. ಮುಂದೆ ಅದೇ ಕಾಲಕ್ಕೆ ನಮ್ಮ ಪಕ್ಕೆ ಇದು ಯಾವುದು MI 11 ಆಯಿತು, 12 ಆಯಿತು. ಆಯ್ತು ನೋಡೋಣ. ಇವತ್ತು ಇದರಿಂದಾಗಿ ನಿನ್ನೆ ಗೆದ್ದಂಥ ಮ್ಯಾಚ್ನಿಂದಾಗಿ 4 ಗೆದ್ದ 2 ಸೋತಂಗಾಗ್ಯದ ನಮ್ಮ ಮುಂಬೈ ಇಂಡಿಯನ್ಸ್. ಮುಂದಿನ ಮ್ಯಾಚ್ಗಳು ಏನಾಗ್ಬೋದು ಅದು ಲೆಕ್ಕ ಆಗ. ನಿನ್ನೆ ನಡೆದು 58ನೇ ಮ್ಯಾಚ್ ಅಂತ ಹೇಳ್ತಾ ಇದ್ದಾರೆ. ಒಟ್ಟಲ್ಲಿ 58 ಮ್ಯಾಚ್ಗಳಲ್ಲೇ ಟಾಪ್ ಇವತ್ತಿನ ಮಟ್ಟಿಗೆ 4ರಲ್ಲಿ ಬಂದಂಥದ್ದು RCB, GT, SRH. ಮುಂದೆ ಈಗ ನೋಡ್ಬೇಕು ಇವತ್ತಿನ ಡೆವಲಪ್ಮೆಂಟ್ ಏನಾಗ್ತದೆ. 4ನೇ ನಂಬರು ಯಾರು ಬರ್ತಾರಪ್ಪ ಅಂದರೆ CSK ಆಗ್ತಾನೆ, ಮತ್ತೆ ಯಾರು ಆಗ್ತಾರೆ ಈಗಿನ ಮಟ್ಟಿಗೆ ಬಂದು CSK ಆಗ್ತದೆ 4ನೇ ನಂಬರ್ ಅಂತೇಳಿ. ಅಲ್ಲಿ ಟಾಪ್ನಲ್ಲಿ ಬರ್ತಾಯಿದೆ ಈ ಚೆನ್ನೈ ಕಿಂಗ್ಸ್. ಇನ್ನು ಮುಂದಿನ ದಿನಗಳು ಮಾತ್ರ ನಿರ್ಣಾಯಕ IPL 226 ನೆಲೆಯಲ್ಲಿ ಅಂತ ಹೇಳ್ತಾ ಇದು ನಿನ್ನೆ ನಡೆದಂಥ ಮ್ಯಾಚ್ ವಿಶೇಷ ಧರ್ಮಶಾಲಾದ ನಡೆದ ಸುಂದರವಾದ ಧರ್ಮಶಾಲಾ ಹಿಮಾಲಯದ ಉಡಿಯಲ್ಲಿದ್ದಂಥದ್ದು. ಅಲ್ಲೇ ಮುಂಬೈ ಇಂಡಿಯನ್ಸ್ ಗೆದ್ದ ಸಮಾಧಾನ ಮಾಡ್ಕೊಂಡದ ತಮ್ಮ ಸೋಲಿನ ಕಾವಿಗೆ ಒಂದು ಸ್ತಂಪ್ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.